ಹಾಗೆ ಮೂಗಿಂದ ನೀರು, ಕಣ್ಣಿಂದ ನೀರು ಮಾತಾಡೋಕ್ಕೆ ಆಗ್ತಾ ಇಲ್ಲ. ಕಿವಿಲಿ ಹಿಂಗೆ ಹೊಗೆ ಬಂದಿದ್ದಲ್ಲ ಆ ಥರ ಆಗ್ತಿದೆ. ಆಮೇಲೆ ಯೂಸ್ ಸ್ಪೈಸಿ ನಮ್ಮ ಥರ ಅಲ್ಲ, ನಮ್ಮ ಇಂಡಿಯನ್ ಸ್ಪೈಸಿ ಹೆಂಗಿರುತ್ತೆ ಅಂದರೆ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ. ಇಟ್ಸ್ ಎ 2x ಸ್ಪೈಸಿ ನೂಡಲ್ಸ್ ಚಾಲೆಂಜ್. ಸೊ ನಾನು ತಗೊಂಡಿರೋದು ಈ ಬುಲ್ಡಕ್ 2x ಸ್ಪೈಸಿ ಕೊರಿಯಾದು. ಸೊ ಎಷ್ಟೊಂದು ಜನ ನಾರ್ತ್ ಸೂಪಿಂದು ಅಥವಾ ಬೇರೆ ಟ್ರೈ ಮಾಡಿದ್ದೀರಾ. ಸೊ ನಾನು ಒರಿಜಿನಲ್ ಕೊರಿಯಾದು ಟ್ರೈ ಮಾಡಿದೆ. ಇದನ್ನು ಮುಂಚೆನೂ ನಾನು ತುಂಬ ಸಲ ಟ್ರೈ ಮಾಡಿದ್ದೆ. ಸೊ ಇವಾಗ ಒಂದು ರಿವ್ಯೂ ಮಾಡೋಣ, ನಿಮಗೂ ಎಲ್ಲ ತೋರಿಸೋಣ ಅಂತ ನಾನು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ತೊಗೊಂಡಿದ್ದ ಕಪ್ ನೂಡಲ್ಸ್ ಪ್ರೈಸ್ ಬಂದು 130 ರುಪೀಸ್. ಆ್ಯಂಡ್ ಇದನ್ನು ಓಪನ್ ಮಾಡಿದ್ಮೇಲೆ ಆ್ಯಕ್ಚುಲಿ ನಮಗೆ ಅಲ್ಲಿ ಬಿಸಿನೀರು ಹಾಕಿರ್ತೀವಲ್ಲ, ಅದನ್ನು ಸ್ಟ್ರೈನ್ ಮಾಡೋಕ್ಕೆ ಅಂತಲೇ ಅಲ್ಲಿ ಟಾಪಲ್ಲಿ 3 ಹೋಲ್ಸ್ ಕೊಟ್ಟಿರ್ತಾರೆ. ನಾವು ಅದನ್ನು ಹೋಲ್ ಮಾಡ್ಕೋಬೇಕು. ಸೊ ನಾನು ಆ ಥರ ಏನು ಮಾಡೋಕ್ಕೋಗಲಿಲ್ಲ. ಫುಲ್ ಓಪನ್ ಮಾಡಿಬಿಟ್ಟು ನಾನು ಬಿಸಿನೀರು ಹಾಕ್ಬಿಟ್ಟು ಒಂದು ಕಪ್ಪಿಲ್ಲ ತಟ್ಟೆ ಥರ ಮುಚ್ಚಿದ್ದೆ. ನಾನಿಲ್ಲಿ ಆಮ್ಲೆಟ್ ಕೂಡ ಮಾಡ್ಕೊತಾ ಇದ್ದೀನಿ. ಆಫ್ ಆಮ್ಲೆಟ್ ಕೂಡ ಮಾಡ್ಕೊತಾ ಇದ್ದೀನಿ ನೂಡಲ್ಸ್ ಜೊತೆ. ಇವಾಗ ಬಿಸಿನೀರು ಹಾಕಿ ಇದನ್ನು ಇಲ್ಲಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಕುಕ್ ಆಗಲಿ. ಕುಕ್ ಆಗೋ ತನಕ ಸ್ವಲ್ಪ ನಮ್ಮ ಬಾಯ್ಲ್ ಆಮ್ಲೆಟ್ನ ತಿನ್ನೋಣ. ನಾವು ಹೊಟ್ಟೆ ಹಸಿದಿದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಕುಕ್ ಆಗಿದೆಯಾ ಅಂತ. ಸ್ವಲ್ಪ ಬಿಡೋಣ, ಇನ್ನೊಂದು 2 ಮಿನಿಟ್ಸ್. ನಾನು ಇಲ್ಲೊಂದು ಬೌಲ್ಗೆ ಹಾಕೊಂಡ್ಬಿಡ್ತೀನಿ. ಅದರಲ್ಲಿರೋ ಎಕ್ಸಸ್ ನೀರನ್ನ ತೆಗೆದುಬಿಟ್ಟು ಅದನ್ನು ಇಲ್ಲಿಗೆ ಹಾಕೊಂಡು, ಇಲ್ಲಿ ಒಂದು ಸಾಸ್ ಇದೆ, ಇದು ಸ್ಪೈಸಿ ಸಾಸು, ಜೊತೆಗೆ ಅದೊಂದು ಸ್ಪೈಸಿ ಇದು ಮೆಣಸಿನ್ಕಾಯಿ ಅಥವಾ ಬೇರೆ ಚಿಲ್ಲಿ ಫ್ಲೇಕ್ಸ್ ಥರ ಇರುತ್ತಲ್ಲ, ಆ ಥರ ಇದೊಂದಿರುತ್ತೆ ಎಕ್ಸ್ಟ್ರಾ. ಇವೆರಡೂ ಇದಕ್ಕೆ ಹಾಕೋಬೇಕು. ಸೊ ಅವಾಗ ಎಕ್ಸ್ಟ್ರಾ ಸ್ಪೈಸಿ ಆಗುತ್ತೆ. ಇದು ಆಗಿದೆ ಆಲ್ಮೋಸ್ಟ್. ಲೈಕ್ ಮೇಲ್ಗಡೆ ಸ್ವಲ್ಪ ಆಗಿರಲಿಲ್ಲ, ಕೆಳಗಡೆ ಅಲ್ಲ, ಮೇಲ್ಗಡೆ ಸ್ವಲ್ಪ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬಿಸಿ ನೀರು ಹಾಕಿದೆ. ಇದು ನೀರು ಆವಾಗಲೇ ಇದ್ರ ಮೇಲೆ ಒಂದು ಕವರ್ ಇತ್ತಲ್ಲ, ಕವರಲ್ಲಿ ಮೇಲ್ಗಡೆ 3 ಡಾಟ್ಸ್ ಥರ ಕೊಟ್ಟಿದ್ದೀವಿ. ಅದನ್ನು ಚುಚ್ಚಿಬಿಟ್ಟು ನಾವು ಬಿಸಿನೀರು ಹಾಕ್ಬಿಟ್ಟು ಅದರಿಂದ ತೆಗಿಬೇಕಿತ್ತು. ಬಟ್ ನಾನು ಹಂಗೆ ಮಾಡಲಿಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಈಗ ನೀರನ್ನ ತೆಗಿತಾ ಇದ್ದೀನಿ. ಇವಾಗ ನೂಡಲ್ಸ್ ಇದಕ್ಕೆ ಹಾಕೋದು. 2x ಆ್ಯಕ್ಚುಲಿ ಸಿಡಿಸಬೇಕು. ನಾನು ಇದು ಫಸ್ಟ್ ಟೈಮ್ ಅಲ್ಲ, ತುಂಬ ಸತಿ ತಿಂದಿದ್ದೀನಿ. ನನಗೆ ಇಷ್ಟ ಆ್ಯಕ್ಚುಲಿ ಇದು. ನಾನು ಸ್ಪೈಸಿ ಇರುತ್ತೆ ಅಂತ ಯಾವಾಗಲೂ ನಾನು ಇದು ಬೌಲಿಂದ ಯಾವತ್ತೂ ತೊಗೊಂಡಿರಲಿಲ್ಲ. ನಾನು ಯಾವತ್ತೂ ತೊಗೊಂಡಿದ್ದಿದ್ದು ಆ ಬುಲ್ಡಕ್ಸ್ ಯಾವ ಥರ ಗೊತ್ತಾ, ಈ ಥರ ಪ್ಯಾಕೆಟ್ಸಲ್ಲಿ ತೊಗೊಂಡಿದ್ದೆ. ಇದು ನನ್ನ ತಂಗಿದು ಜಜಮಿಯಮ್ ಅಂತ, ಇದು ನನ್ನ ಫೇವ್ರೇಟ್. ಸೊ ಈ ಥರ ಪ್ಯಾಕೆಟ್ಸಲ್ಲಿ ತೊಗೊಂಡಿದ್ದೆ. ನಾನು ಯಾವಾಗಲೂ ಶುಗರ್ ಹಾಕ್ತಿದ್ದೆ, ಇಲ್ಲ ಚೀಸ್ ಹಾಕ್ತಿದ್ದೆ, ಅವಾಗ ಸಖತ್ತಾಗಿ ಬರ್ತಿತ್ತು. ನಾನು ಇನ್ನೊಂದು ದೇಸಿ ಸ್ಟೈಲಲ್ಲೂ ಕೂಡ ಒಂದು ಮಾಡಿದ್ದೆ, ಈ ಸಾಸ್ ಇಟ್ಕೊಂಡು, ಅದು ಸಖತ್ತಾಗಿತ್ತು. ಸೊ ಅದನ್ನು ಯಾವ ಥರ ಮಾಡ್ತೀನಿ, ಅದು ರೆಸಿಪಿ ತುಂಬ ಚೆನ್ನಾಗಿದೆ. ನೀವು ಇದು ಬರೀ ಸಾಸ್ ಕೂಡ ಅಮೆಝಾನಲ್ಲಿ ಬೈ ಮಾಡ್ಬೋದು. ಅಮೆಝಾನ್ ಬೇಕಾದ್ರೆ ಲಿಂಕ್ ಹಾಕ್ತೀನಿ ನಾನು. ಈ ಸಾಸ್ ಇನ್ನೂ ಚೆನ್ನಾಗಿರುತ್ತೆ. ನೀವು ನಾರ್ಮಲ್ ನೂಡಲ್ಸ್ಗೂ ಈ ಸಾಸ್ ಹಾಕೊಂಡು ತಿನ್ಬೋದು. ಕೆಳಗಡೆ ಎಲ್ಲ ಸಾಸ್ ಸೇರ್ಕೊಂಡಿದೆ. ಸೊ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಮಿಕ್ಸ್ ಆದಮೇಲೆ ಈ ಥರ ಕಾಣುತ್ತೆ. ಇದರಲ್ಲಿ ಸಾರಿ ಗಳಿ ತುಂಬ ಸೌಂಡ್ ಇದೆ. ಆ್ಯಂಡ್ ಮೇಲ್ಗಡೆನೂ ಕೂಡ ಮೋಡ ಆಗಿದೆ. ಇವತ್ತು ನಾನು ಮೇಲ್ಗಡೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮೋಡ ಆಗಿದೆ. ಸೊ ಇದರಲ್ಲಿ ಚಿಲ್ಲಿ ಫ್ಲೇಕ್ಸ್, ಸೀವೀಡು ಮತ್ತು ಎಳ್ಳಿರುತ್ತಲ್ಲ, ಎಳ್ಳು ಹಾಕ್ತಾರೆ ಕೊರಿಯಾದವರು. ಸೊ ಹಿಂಗಿದೆ, ಎಳ್ಳು ಮತ್ತು ಸೀವೀಡ್ ಫ್ಲೇಕ್ಸ್ ಥರ ಇರುತ್ತೆ. ಹಬ್ಬ, ಇವಾಗ ತಿನ್ನೋಣ. ಇಷ್ಟ ತಿನ್ನೋಣ.
ಸೊ ನಾನು ಇವಾಗ ಆಮ್ಲೆಟ್ ಕೂಡ ತೊಗೊಳ್ತಿದ್ದೀನಿ. ಆಮ್ಲೆಟ್ ಕೂಡ ಜೊತೆ ತಿಂತಾರೆ. ಸೊ ಆಮ್ಲೆಟ್ ಜೊತೆ ತಿನ್ನಲ್ಲ ಹೇಗಿರುತ್ತೆ ಅಂತ. ಸ್ಪೈಸಿ ಹೆವಿ ಇದೆ. 2x ಎಷ್ಟೊಂದು ಸ್ಪೈಸಿ ಇದೆ, ಇದ್ರಲ್ಲಿ 3x ಅಂತ ಇದೆ. ಅದು ಮಾತ್ರ ಸರ್ ಹೋಗ್ಬಿಡ್ತೀವಿ. ये मजबूर है पर आप नहीं. ಆ ಥರ ಆಗ್ತಿದೆ ನನಗೆ. ಇದು ಏನು ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಯೂಸ್ ಸ್ಪೈಸಿ ನಮ್ಮ ಥರ ಅಲ್ಲ, ನಮ್ಮ ಇಂಡಿಯನ್ ಸ್ಪೈಸಿ ಹೆಂಗಿರುತ್ತೆ ಅಂದರೆ ಇಲ್ಲೆಲ್ಲ ಖಾರ ಆಗುತ್ತೆ, ನಾಲ್ಗೆ ಒಳಗಡೆ ಎಲ್ಲ ಖಾರ ಆಗುತ್ತೆ. ಇವ್ರದ್ದೇನು ಅಂದರೆ ನಮ್ಗೆ ಬರೀ ಲಿಪ್ಸ್ ಹತ್ರ ಅಷ್ಟೇ ಖಾರ ಆಗೋದು. ಆಮೇಲೆ ಇವ್ರ ಖಾರ ನಮಗೆ 5 ಮಿನಿಟ್ಸ್ ಅಷ್ಟೇ. ಬಟ್ ನಮ್ಮ ಖಾರ ನಾವು ಹಸಿಮೆಣ್ಸಿನ್ಕಾಯಿ ಅಥವಾ ಖಾರದ ಕೆಂಪು ಮೆಣಸಿನ್ಕಾಯಿ ಎಲ್ಲ ಹಾಕೊಂಡ್ರೆ ಖಾರ ಇರ್ತಲ್ಲ, ಆ ಥರ ಖಾರ ಅನಿಸಲ್ಲ ಇವ್ರದ್ದು. ನಾವು ಅಂಥ ಖಾರ ತಿಂದರೆ ನಮಗೊಂದು 2 hours ಅದು ನಮಗೆ ಸಾಕಾಗಲ್ಲ, ಅಂದರೆ ಖಾರ ಅಂತ ಅನಿಸ್ತಾನೆ ಇರುತ್ತೆ. ಬಟ್ ಇವ್ರದ್ದು ತಿಂದು ಒಂದು 5-10 ಮಿನಿಟ್ಸ್ಗೆ ನಮಗೆ ಸರಿ ಹೋಗುತ್ತೆ. ಟು ಸ್ಪೈಸಿ ನೂಡಲ್ಸ್ ಚಾಲೆಂಜ್ ಮಾಡಬೇಕು ಅಂತ ಅಂದರೆ ಈ ಬುಲ್ಡತ್ತೆ ಚಾಲೆಂಜ್ ಮಾಡಿ, ಚೆನ್ನಾಗಿರುತ್ತೆ. ಬಟ್ ನಾರ್ತ್ ಸೂಪು ಅಥವಾ ಮ್ಯಾಗಿ ಟ್ರೈ ಮಾಡೋಕೆ ಹೋಗ್ಬಿಡಿ. ಒರಿಜಿನಲ್ ಸ್ಪೈಸಿ ನೂಡಲ್ಸ್ ಇದೆ. ನಾನು ಹಂಗಂತ ಲೈಕ್ ಇಂಡಿಯಾದ ಯೂಸ್ ಮಾಡಬೇಡಿ ಅಂತಲ್ಲ, ಇಂಡಿಯಾ ಚೆನ್ನಾಗಿರುತ್ತೆ, ನಾನು ಅದನ್ನು ಟೇಸ್ಟ್ ಮಾಡಿದ್ದೀನಿ. ಬಟ್ ಚಾಲೆಂಜ್ ತೊಗೋಬೇಕು ಅಂದರೆ OG ಇವ್ರದ್ದು ಯಾವುದಿದೆ ಅದನ್ನು ಟ್ರೈ ಮಾಡಿ ಅಂತ ಅಷ್ಟೇ. ಇದು ಖಾರ ಆಗಬಾರ್ದು ಅಂತಂದರೆ ಆಮ್ಲೆಟ್ ಜೊತೆ ತಿನ್ನಿ, ಸಕ್ಕತ್ತಾಗಿರುತ್ತೆ. ಆಮ್ಲೆಟ್ ಜೊತೆ ಖಾರ ಅನಿಸಲ್ಲ. ಫೈನಲಿ ಹಂಗೂ ಹಿಂಗೂ ಹೆಂಗೋ ಮಾಡಿ ಫುಲ್ ತಿಂದು ಮುಗಿಸ್ದೆ. ನಾನು ಲಾಸ್ಟಲ್ಲಿ ಸ್ವಲ್ಪನೂ ಕೂಡ ಬಿಡಲಿಲ್ಲ, ಅಷ್ಟು ಫುಲ್ಲು ತಿಂದಿದ್ದೀನಿ. ಯಾಕಂದರೆ ನಂಗೆ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಇದ್ರದ್ದು ಬರೀ ಸಾಸ್ ಕೂಡ ಸಿಗುತ್ತೆ ಆ್ಯಂಡ್ ಇದ್ರದ್ದು ಮೇಯ್ನ್ ನೂಡಲ್ಸ್ ಕೂಡ ಎರಡೂ ನಾನು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಓಕೆ ಗೈಸ್, ಹಾಗೆ ಮೂಗಿಂದ ನೀರು, ಕಣ್ಣಿಂದ ನೀರು ಮಾತಾಡೋಕ್ಕೆ ಆಗ್ತಾ ಇಲ್ಲ. ಫಸ್ಟು ಸಕ್ಕರೆ ಇರೋ ಬೆಲ್ಲ ತಿನ್ನಬೇಕು. ಆ್ಯಂಡ್ ಇದೊಂದು ಪುಟ್ಟು ಮಿನಿ ವ್ಲಾಗ್ ಆಗಿತ್ತು. ಗೈಸ್ ಆಗ್ತಾ ಇದೆ ಗೈಸ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಆ ವಿಡಿಯೋ ಸ್ಟೋರೇಜ್ ಜಾಸ್ತಿಯಾಗಿ ಅಲ್ಲೇ ಇದಾಯಿತು. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.